10 ಬಾರಿ ಮೈಕೈ ಮುಟ್ಟಿದ ಅಂತ ಕುಂಭಮೇಳದ ಬ್ಯೂಟಿ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಹಾಕುಂಭಮೇಳದ ಬ್ಯೂಟಿ ಅಂತಾನೆ ಫೇಮಸ್ ಆದ ವೈರಲ್ ಬೆಡಗಿ ಮೊನಾಲಿಸಾ ಅಂದಿನಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಇದೀಗ ಮತ್ತೆ ಆರೋಪಗಳ ಸುರಿಮಳೆಗೈದ ಮೊನಾಲಿಸಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಗಂಡನಿಗೂ ಸಂಕಷ್ಟ ತಂದಿದ್ದಾಳೆ. ಅಷ್ಟಕ್ಕೂ ಏನಿದು ಹೊಸ ಟ್ವಿಸ್ಟ್ ಅಂತ ಈ ಸ್ಟೋರಿ ನೋಡಿ. ಕುಂಭಮೇಳದ ವೈರಲ್ ಹುಡುಗಿ ಮೊನಾಲಿಸಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕೆಲವು ವಾರಗಳ ಹಿಂದೆ ನಿರ್ದೇಶಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಈ ಬ್ಯೂಟಿ ಈಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಈಗ ಮೊನಾಲಿಸಾ ಅವರ ಪತಿ ಫರ್ಮಾನ್ ಕೂಡ ತೊಂದರೆಗೆ ಸಿಲುಕಲಿದ್ದಾರೆ. ಕೆಲವು ವಾರಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಮೊನಾಲಿಸಾ ಆರೋಪಿಸಿದ್ರು. ಈಗ ಅವರು ನಿರ್ದೇಶಕ ಸನೋಜ್ ಮಿಶ್ರಾ ಸೇರಿದಂತೆ 4 ವಿರುದ್ಧ ಪೊಲೀಸ್ ದೂರು ದಾಖಲಿಸಿದ್ದಾರೆ. ಎರ್ನಾಕುಲಂ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ದಿ ಡೈರಿ ಆಫ್ ಮಣಿಪುರ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ನಾನು ತುಂಬಾ ಅಸುರಕ್ಷಿತಳಾಗಿದ್ದೆ ಅಂತ ಮೊನಾಲಿಸಾ ದೂರಿನಲ್ಲಿ ತಿಳಿಸಿದ್ದಾರೆ. ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ರು. ನಿರ್ದೇಶಕರು ನನ್ನನ್ನು 10 ಬಾರಿ ಅನುಚಿತವಾಗಿ ಮುಟ್ಟಿದ್ರು ಅಂತ ಆರೋಪ ಮಾಡಿದ್ದಾರೆ. ಏಪ್ರಿಲ್ 29, 2026ರಂದು FIR ದಾಖಲಾಗಿದ್ದು ಏಪ್ರಿಲ್ 30ರಂದು ಮೊನಾಲಿಸಾ ಕೋರ್ಟ್ಗೆ ಹಾಜರಾಗಿದ್ದರು. ಅಲ್ಲಿ ಅವರು ತಮ್ಮ ಅಧಿಕೃತ ಹೇಳಿಕೆಯನ್ನು ದಾಖಲಿಸಿದರು. ಘಟನೆ ಮಧ್ಯಪ್ರದೇಶ ಪೊಲೀಸರ ವ್ಯಾಪ್ತಿಯಲ್ಲಿ ನಡೆದಿರೋದ್ರಿಂದ ಪ್ರಕರಣವನ್ನು ಅವರಿಗೆ ಹಸ್ತಾಂತರಿಸಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಫರ್ಮಾನ್ ಅವರನ್ನು ಮದುವೆಯಾದ ನಂತರ ಮೊನಾಲಿಸಾ ವಿವಾದಕ್ಕೆ ಸಿಲುಕಿದ್ದಾರೆ. ಇದನ್ನು ಲವ್ ಜಿಹಾದ್ ಅಂತ ಕರೆಯಲಾಗ್ತಾ ಇತ್ತು. ಅಲ್ಲದೆ ಮೊನಾಲಿಸಾ ಅಪ್ರಾಪ್ತ ವಯಸ್ಕಳು ಎಂದು ಆಕೆಯ ಕುಟುಂಬ ಹೇಳಿತ್ತು. ಈ ವಿಷಯದ ತನಿಖೆಯಲ್ಲೂ ಇದು ಸಾಬೀತಾಗಿದೆ. ಇದರಿಂದಾಗಿ ಫರ್ಮಾನ್ ತೊಂದರೆಗೆ ಸಿಲುಕಿದ್ದಾರೆ. ಮೊನಾಲಿಸಾ ಲವ್ ಜಿಹಾದ್ ಮತ್ತು ಅಪ್ರಾಪ್ತ ವಯಸ್ಕಳಾಗಿರುವುದನ್ನು ನಿರಾಕರಿಸಿದ್ರು. ತಾನು ಪ್ರೀತಿಸಿ ತನ್ನ ಸ್ವಂತ ಇಚ್ಛೆಯಿಂದ ಮದುವೆ ಆಗಿದ್ದು ತನಗೆ 18 ವರ್ಷ ವಯಸ್ಸಾಗಿದೆ ಎಂದು ಹೇಳಿಕೊಂಡರು. ಆದರೆ ಈಗ ಅವರು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದು ತಾನು ಅಪ್ರಾಪ್ತ ವಯಸ್ಕಳು ಎಂದು ಒಪ್ಪಿಕೊಂಡಂತಾಗಿದೆ. ಆದ್ದರಿಂದ ನಿರ್ದೇಶಕರ ವಿರುದ್ಧ ಅವರು ನೀಡಿದ ದೂರು ವಾಸ್ತವವಾಗಿ ಫರ್ಮಾನ್ ಸುತ್ತ ಇರುವ ಸಂಕಷ್ಟವನ್ನು ಇನ್ನಷ್ಟು ಬಿಗಿಗೊಳಿಸಿದೆ. ಸದ್ಯ ಈ ಬಗ್ಗೆ ನ್ಯಾಯಾಲಯದ ಮುಂದೆ ಹಾಜರಾಗಿ ಮೊನಾಲಿಸಾ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಎಂದು ವರದಿಯಾಗಿರೋದ್ರಿಂದ ಈ ಪ್ರಕರಣವನ್ನು ಮುಂದಿನ ತನಿಖೆಗಾಗಿ ಮಧ್ಯಪ್ರದೇಶ ಪೊಲೀಸರಿಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಂಭಮೇಳದ ವಿಡಿಯೋ ಮೂಲಕ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದ ಈ ಯುವತಿಗೆ ಸಿನಿಮಾ ರಂಗದಲ್ಲಿ ನಟಿಸುವ ಅವಕಾಶ ನೀಡುವುದಾಗಿ ನಿರ್ದೇಶಕ ಭರವಸೆ ನೀಡಿದ್ದ ಎನ್ನಲಾಗಿದೆ. ಈ ಸೋಗಿನಲ್ಲಿ ಆತ ತನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಂತ ಮೊನಾಲಿಸಾ ದೂರಿದ್ದಾರೆ.